ಉಜ್ವಲ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಇದು ಕತೆ ಒಂದು ರೋಡ್ ಟ್ರಿಪ್ ಅಂತ ಶುರುವಾಗುತ್ತೆ. ಒಂದು 5 ಜನ ಕಾಲೇಜ್ ಫ್ರೆಂಡ್ಸು ಎಷ್ಟೋ ವರ್ಷಗಳ ನಂತರ ಸಿಗ್ತಾರಲ್ಲ, ಆ ರೋಡ್ ಟ್ರಿಪ್ಪಿಂದ ಫೈನಲಿ ಅದು ಹೋಗ್ತಾ ಹೋಗ್ತಾ ಅದು ಏನಾಗುತ್ತೆ ಅನ್ನೋದು ಈ ಚಿತ್ರ. ಅದು ಒಂದು ಇಟ್ಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್. ಸೊ ನಮಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಅದು ಏನೇನಿದೆ ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇದು ಕತೆ. ಜಾಸ್ತಿ ಹೇಳೋಕ್ಕಾಗೋದಿಲ್ಲ. ನೀವು ದಿಲೀಪ್ ಅವರ ಫೇವರೇಟ್ ನಡೆಸಿದ್ರಿ, ನಿಮ್ದು ಲವ್ ಸ್ಟೋರಿ ಬೇರೆ ಇದೆ ಅಂತ ಹೇಳಿದ್ರಿ. ಎಷ್ಟು ಪರ್ಸೆಂಟ್ ಕಾಲೇಜ್ ಸ್ಟೋರಿ ಎಷ್ಟು ಬರುತ್ತೆ, ಈ ಕಾಡಿನ ಇದು ಎಷ್ಟು ಬರುತ್ತೆ? ಕಾಲೇಜ್ ಸ್ಟೋರಿ ಅಂದರೆ ಫ್ಲ್ಯಾಶ್ ಬ್ಯಾಕ್ ರೀತಿಲಿ ಏನೂ ಬರೋದಿಲ್ಲ. ಅದು ನಡೆದು ಹೋಗಿರೋ ಕತೆ, ಅದು ನಂದು ಮತ್ತು ನನ್ನ ಪೇರ್ದು. ಇದು ನಂತರ ಆ ಭಾವನೆಗಳು ಇನ್ನೂ ಇರುತ್ತೆ. ಅದನ್ನು ಹೇಗೆ ನಾವು ಸಾಲ್ವ್ ಮಾಡ್ತೀವಿ ಅನ್ನೋದು ಈ ಚಿತ್ರ. ಮನರೂಪ ಇದೊಂದು ಸೈಕಾಲಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಸಂಪೂರ್ಣವಾಗಿ ಅರಣ್ಯದಲ್ಲಿ ನಡೆಯೋದು ಅನ್ನೋದೇ ಇದರ ಪ್ಲಸ್ ಪಾಯಿಂಟ್. ಅಂದರೆ 5 ಜನ ಸ್ನೇಹಿತರು 10 ವರ್ಷ ಆದಮೇಲೆ ಮತ್ತೆ ರೀಜಾಯ್ನ್ ಆಗ್ತಾರೆ. ಅವರು ಕರಡಿ ಗುಹೆಗೆ ಹೋಗೋ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಆ ಕರಡಿ ಗುಹೆಗೆ ಹೋಗೋ ಪ್ಲ್ಯಾನ್ನಲ್ಲಿ ಏನೇನು ಆಗತ್ತೆ ಅರಣ್ಯದಲ್ಲಿ ಅನ್ನೋದೇ ಮನರೂಪ ಸಿನಿಮಾದ ಕತೆ. ಏನು ಸರ್ ಇದು ಕರಡಿ ಗುಹೆ ಅಂದ್ರೇನು, ಅಲ್ಲಿಗೆ ಏನಕ್ಕೆ ಹೋಗ್ತಾರೆ? ಪಶ್ಚಿಮ ಘಟ್ಟದಲ್ಲಿ ಕರಡಿ ಗುಹೆ ಅನ್ನೋದು ಒಂದು ಗಮ್ಯವಾದಂಥ ಒಂದು ಸ್ಥಳ. ಆ ಸ್ಥಳಕ್ಕೆ ಭೇಟಿ ಮಾಡಬೇಕು, ಅದನ್ನು ನೋಡಬೇಕು, ಆ ಒಂದು ಅಡ್ವೆಂಚರನ್ನು ಅನುಭವಿಸ್ಬೇಕು ಅನ್ನೋ ಉದ್ದೇಶದಿಂದ ಈ 5 ಜನ ಸ್ನೇಹಿತರು ಕರಡಿ ಗುಹೆಗೆ ಹೋಗ್ತಾರೆ. ಆದರೆ ಆ ಕರಡಿ ಗುಹೆಯ ಗಮ್ಯತೆ ಏನು, ಅದರ ಆಂತರ್ಯದಲ್ಲಿ ಏನಿದೆ, ಅದನ್ನು ಅವರು ಹೇಗೆ ಎದುರಿಸ್ತಾರೆ ಮತ್ತು ಆ ಕರಡಿ ಗುಹೆಯಿಂದ ಅವ್ರು ಹೇಗೆ ಹೊರಗೆ ಬರ್ತಾರೆ ಅನ್ನೋದೇ ಮನರೂಪ. ಇಷ್ಟೊಂದು ಜನ ಆರ್ಟಿಸ್ಟ್ಗಳಿದ್ದಾರೆ ಸರ್, ನಿಮ್ಮ ಪೋಸ್ಟರಲ್ಲಿ ಒಬ್ಬ ಆರ್ಟಿಸ್ಟ್ ಮುಖನೂ ಕೂಡ ತೋರಿಸಿದ್ದಾರೆ. ಇದು ಈ ಮನರೂಪ ಅನ್ನೋದನ್ನು, ಈ ಮನಸ್ಸಿನ ರೂಪವನ್ನೇ ನಾನು ಈ ಒಂದು ಪೋಸ್ಟರಲ್ಲಿ ತೋರಿಸಿದ್ದೀವಿ. ಅಂದರೆ ಅದರಲ್ಲಿ ಪ್ರತಿಬಿಂಬ ಇದೆ, ಚಂದ್ರನ ಪ್ರತಿಬಿಂಬ ಇದೆ. ಆಮೇಲೆ ನಮ್ಮನ್ನು ನಾವು ನೋಡಿಕೊಳ್ಳುವ ರೀತಿಯನ್ನು ಆ ರಸ್ತೆಯ ಮೂಲಕ ತೋರಿಸಿದ್ದೀವಿ. ಅಂದರೆ ಮನಸ್ಸಿನ ಪ್ರತಿಬಿಂಬವೇ ಮನರೂಪ. ಅಂದರೆ ವಿವಿಧ ಮನಸ್ಸಿನ ಛಾಯೆಗಳನ್ನು ತೋರಿಸೋದಕ್ಕಾಗಿ ಈ ಒಂದು ಪೋಸ್ಟ್ರನ್ನು ಸಿಂಬಾಲಿಕ್ಕಾಗಿ ತೋರಿಸಿದ್ದೀವಿ. ಅದು ನಮ್ಮ ಟೈಟ್ಲ್ ಪೋಸ್ಟರು. ಈ ಮುಂದಿನ ದಿನಗಳಲ್ಲಿ ಆರ್ಟಿಸ್ಟ್ಗಳನ್ನು ಇಟ್ಕೊಂಡು ಕೆಲವು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವಿ. ಈ ಗುಮ್ಮ ಅದ್ರ ಬಗ್ಗೆ ಹೇಳಿದ್ರಿ. ಈಗ ಚಿಕ್ಕವರಿದ್ದಾಗ ಗುಮ್ಮ ಅಂತ ಭಯ ಪಡಿಸೋ ಒಂದು ಇದು ಇರುತ್ತೆ, ಆ ರೀತಿ ಗುಮ್ಮರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರೆ ಅಥವಾ ನಿಮ್ಮ ಒಂದು ಸಿನಿಮ್ಯಾಟಿಕ್ ಆಗಿ ಬೇರೆ ಏನಾದರೂ ಹೇಳಕ್ಕೆ ಹೋಗ್ತಾ ಇದ್ರೆ? ಇಲ್ಲ, ಇದು ಚಿಕ್ಕ ಮಕ್ಕಳನ್ನು ಹೆದರಿಸುವಂಥ ಗುಮ್ಮದ ರೀತಿ ಅಲ್ಲ, ಇದು ಮನಸ್ಸಿನೊಳಗಿರುವಂಥ ಗುಮ್ಮ. ಆದರೆ ಆ ಗುಮ್ಮ ಯಾವ ರೀತಿ ರೂಪಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಸಸ್ಪೆನ್ಸ್. ಆ ಥರದ್ದು ರಿಯಲ್ ಇನ್ಸಿಡೆಂಟು ಅಂತ ಈ ಸಿನಿಮಾದಲ್ಲ. ಇದರಲ್ಲಿ ಏನು ಅಂತಂದರೆ ಈ ಜನ್ರೇಷನ್ ಎದುರಿಸ್ತಾ ಇರುವಂತಹ ಅಸಂಗತವಾದಂತಹ ಕೆಲವು ವಿಷಯಗಳನ್ನು ನಾನು ಈ ಕಥೆಯ ಮೂಲಕ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದೀನಿ. ಇದು ಮನಸ್ಸಿನ ಸೈನ್ಸ್ ಅಂತ ಹೇಳ್ಬೋದು. ಮನಸ್ಸಿನ ಸೈನ್ಸ್ ಅನ್ನೋದಕ್ಕೆ ಇದು ಫಾರ್ಮುಲಾ ಇಲ್ಲದೆ ಹೋದಂಥ ಸೈನ್ಸ್ ಇದು. ಹೇಗೆ ಅಂತಂದರೆ ಈಗ ಫಾರ್ಮುಲಾನೇ ಸಿಗಲ್ಲ ಮನಸ್ಸಿಗೆ. ಯಾಕಂತಂದರೆ ಅದು ಯಾವ ರೀತಿ ಓಡುತ್ತೆ, ಅದು ಯಾವ ರೀತಿ ಬೇಡುತ್ತೆ, ಅದು ಏನನ್ನು ಮಾಡುತ್ತೆ ಅನ್ನೋದನ್ನು ಇವನ್ ಈ ಕ್ಷಣದಲ್ಲಿ ನಾನು ಏನಿದ್ದೀನಿ ಅದು ನನಗೆ ಗೊತ್ತಾಗಲ್ಲ. ಮುಂದಿನ ಕ್ರಿಯೆ ಏನು ಅನ್ನೋದು ಗೊತ್ತಿಲ್ಲದೆ ಹೋದಂಥ ಸಂಗತಿ. ಆ ಕ್ರಿಯೆ ಹೇಗಾಗತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಒಂದು ಯೋಚನೆಯಾಗಿ ನಾವು ಅದನ್ನು ನಿರೂಪಣೆ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ, ಮನರೂಪ ಸಿನಿಮಾದಲ್ಲಿ ಪೂರ್ಣ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ನಾನು. ಅವಳು ಶಿ ಈಸ್ ವೆರಿ ಮಾಡ್ರನ್. ಒಂಥರ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ ಆ್ಯಂಡ್ ತುಂಬ ಮಾಡ್ರನ್ ಆಗಿ ಡ್ರೆಸ್ ಮಾಡ್ತಾಳೆ, ಮಾಡ್ರನ್ ಲೈಫ್ ಸ್ಟೈಲ್ ಇರುತ್ತೆ ಅವಳಿಗೆ. ಆದರೆ ಅವಳ ರಿಲೇಷನ್ಶಿಪ್ಪಲ್ಲಿ ಶಿ ಈಸ್ ವೆರಿ ರಿಜಿಡ್, ಒಂಥರ ಆರ್ಥೋಡಾಕ್ಸ್ ಇರ್ತಾಳೆ. ನೋಡೋಕ್ಕೆ ಮಾತ್ರ ಮಾಡ್ರನು, ಬಟ್ ಅವಳ ಯೋಚನೆ ಎಲ್ಲ ಸ್ವಲ್ಪ ಆರ್ಥೋಡಾಕ್ಸ್ ಇರುತ್ತೆ. ಸೊ ಆ ಇದರಲ್ಲಿ ಯಾವಾಗಲೂ ಅವಳ ಪೇರ್ ಜೊತೆ ಜಗಳ ನಡೀತಾನೆ ಇರುತ್ತೆ. ಸೊ ನಾವು ಅವ್ರ ಥರನೇ ಎಲ್ಲ ಟ್ರಿಪ್ ಹೋಗಿ ಅಲ್ಲಿ ಇನ್ನೇನೋ ಸಿಕ್ಕಿ ಹಾಕ್ಕೊಂಡು ದೆನ್ ತುಂಬ ಏನೇನೋ ಅವಘಡಗಳಾಗಿ ಕೊನೆಗೊಂದು ಕ್ಲೈಮ್ಯಾಕ್ಸ್ ಅಂತ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ರಂಗಭೂಮಿ ನಮಗೆ ಪ್ಯಾಷನ್ನು. ಸೊ ವೃತ್ತಿ ಬೇರೆ, ಪ್ರವೃತ್ತಿ ರಂಗಭೂಮಿ. ಕೆಲವು ಕಿರುಚಿತ್ರಗಳನ್ನ ಮಾಡಿದ್ದೆ. ಇದು ಮೊದಲ ಬಾರಿಗೆ ಪರಿಪೂರ್ಣವಾದ ಚಿತ್ರ, ಪರಿಪೂರ್ಣ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ಅಭಿನಯ ಮಾಡ್ತಾಯಿದ್ದೀನಿ. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಗೌರವ್ ಅಂತ ಕ್ಯಾರೆಕ್ಟ್ರು.
ಈ ಪಾತ್ರ ಏನೋ ಯು ವಾಂಟೆಡ್ ಟು ಪ್ರೂವ್ ಸಮಥಿಂಗ್ ಅಂತ, ಅಂದರೆ ಏನಾದರೂ ಸಾಧನೆ ಮಾಡಬೇಕು ಈಗಿನ ಯುವ ಪೀಳಿಗೆಯಲ್ಲಿ. ಸ್ಟಾರ್ಟಪ್ ಅಂತ ಏನು ಕಾನ್ಸೆಪ್ಟ್ ಇದೆ, ಯು ವಾಂಟೆಡ್ ಟು ಡೂ ಸಮಥಿಂಗ್ ಇಸ್ ಓನ್. ಸೊ ಅಂದರೆ ಅದನ್ನು ಹೊಸತನ್ನು ಏನು ಮಾಡೋಕ್ಕೆ ಹೊರಟಿದ್ದಾನೆ ಅದನ್ನು ತನ್ನ ಸ್ನೇಹಿತರ ಜೊತೆ ಮಾಡಬೇಕು, ಆ ಸ್ನೇಹಿತರ ಜೊತೆ ಮಾಡಬೇಕು, ತನ್ನ ಕಾನ್ಸೆಪ್ಟನ್ನು ಹೇಳಬೇಕು. ಏನು ಮಾಡೋಕ್ಕೆ ಹೊರಟಿದ್ದೀನಿ, ನಾನೇನು ಯೋಜನೆ ಹಾಕ್ಕೊಂಡಿದ್ದೀನಿ ಆ ಯೋಜನೆನ ನಾನು ನಿಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ ಅಂದ್ಬಿಟ್ಟು ಅವನು ಎಷ್ಟೋ ವರ್ಷದ ನಂತರ ಭೇಟಿಯಾಗಿರ್ತಾನೆ. ಸರಿ, ನಾನು ನಿಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ನಾವು ಅಲ್ಲೊಂದು ನಾನು ಆ ಯೋಜನೆನ ನಾನು ಅಲ್ಲಿ ಹೇಳ್ತೀನಿ ಅಂತ ಆ ಹೋಗೋ ಜರ್ನಿಲಿ ನಮ್ಮ ನಿರ್ದೇಶಕರು ಹೇಳ್ದಂಗೆ ಅಲ್ಲಿ ಒಂದು 50% ನಡೆಯುತ್ತೆ. ಹೋದ ನಂತರ ಇನ್ನೊಂದು 50-50% ಕತೆ